ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬಂದು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸುಗ್ಗಿ ಹಬ್ಬ ನಿಮ್ಮೆಲ್ಲರ ಮನೆಯಲ್ಲಿ ಸುಖ, ಸಮೃದ್ಧಿ, ಶಾಂತಿ ಪ್ರತಿಯೊಂದೂ ತರಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಸೊ ಈ ಒಂದು ಸಂಕ್ರಾಂತಿ ಹಬ್ಬ ತುಂಬಾನೇ ವಿಶೇಷ. ಏನ್ಬೇಕಪ್ಪ ಅಂದ್ರೆ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸುವಂಥ ದಿನ, ಅಂದ್ರೆ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಒಂದು ದಿನ. ಹೊಸ ಬೆಳೆ, ಹೊಸ ಆರಂಭ ಆಗುವಂಥ ಸಮಯ ಇದು. ಸೊ ಎಲ್ಲರ ಜೀವನದಲ್ಲಿ, ಸ್ಪೆಷಲಿ ರೈತರ ಜೀವನದಲ್ಲಿ ತುಂಬಾನೇ ಒಂಥರ ದೊಡ್ಡ ದಿನ ಇವತ್ತಿನ ದಿನ ಅಂತಾನೆ ಕರಿಬೋದು. ಹಾಗೂ ಇವತ್ತಿನ ದಿನ ಎಳ್ಳು ಬೆಲ್ಲನೂ ಕೂಡ ಎಲ್ಲರಿಗೂ ಹಂಚ್ತೀವಿ. ಸೊ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಪ್ರತಿಯೊಬ್ಬರು ಕೂಡ ಸಿಹಿ ಸಿಹಿಯಾಗಿ ಮಾತಾಡೋಣ. ಹಾಗೂ ನನಗೆ ಯಾವಾಗಲೂ ನೆನಪಿದೆ, ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳೋರು, ಕಣ್ಮುಂದೆ ಇರುವಂಥ ದೇವರಿಗೆ ಫಸ್ಟ್ ನಾವು ಕೈ ಮುಗಿದು ಧನ್ಯವಾದ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅಂತ. ಸೊ ನನಗೆ ಕಣ್ಮುಂದೆ ಕಾಣುವಂಥ ಇನ್ನೊಬ್ಬರು ದೇವರು ಯಾರು ಅಂತ ಅಂದರೆ, ಎಲ್ಲ ದೇವರಲ್ಲೂ ಇನ್ನೊಬ್ರು ಮುಖ್ಯವಾದ ದೇವರು ಯಾರಂದರೆ ರೈತರು ಅಂತಲೇ ಅನಿಸುತ್ತೆ. ಬಿಕಾಸ್ ಅವರಿಲ್ಲ ಅಂದಿದ್ರೆ ನಾವಿವತ್ತು ತಿಂತಾ ಇರೋ ಒಂದೊಂದು ತುತ್ತು ಕೂಡ ತುಂಬಾ ಕಷ್ಟ ಆಗಿಬಿಟ್ಟಿರೋದು. ಬಟ್ ಅವರಿರೋದ್ರಿಂದ ಎಷ್ಟು ಆರಾಮಾಗಿ ನಾವಿಲ್ಲಿ ದೂರ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಅವ್ರು ಕಷ್ಟಪಡೋದ್ರಿಂದ. ಸೊ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ರೈತರಿಗೂ. ನೀವಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನಾವು ಇಷ್ಟು ಆರಾಮಾಗಿ, ಇಷ್ಟು ಹೆಲ್ದಿಯಾಗಿ ಇರೋಕ್ಕಾಗ್ತಿರ್ಲಿಲ್ವೇನೋ. ಸೊ ಪ್ರತಿಯೊಬ್ಬರು ರೈತರಿಗೂ, ನನ್ನ ಸಮಸ್ತ ಕುಟುಂಬ, ನನ್ನ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಪ್ರತಿಯೊಬ್ಬರು ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಒಳ್ಳೆ ಹೊಸ ಬೆಳೆನ ಬೆಳೀತಾ ಇರಿ, ತರಕಾರಿಗಳನ್ನ ಬೆಳೀತಾ ಇರಿ, ಹೊಸ ಆರಂಭನ ಮಾಡ್ತಾ ಇರಿ. ಆ್ಯಂಡ್ ನಿಮಗೂ ಕೂಡ ದೇವರು ತುಂಬ ಒಳ್ಳೇದು ಮಾಡ್ತಾರೆ. ಸೊ ಬನ್ನಿ ಇವತ್ತಿನ ಈ ಒಂದು ಸುಗ್ಗಿ ಹಬ್ಬ, ಈ ಸಂಕ್ರಾಂತಿ ಹಬ್ಬನ ಸ್ಟಾರ್ಟ್ ಮಾಡೋಣ. ಸೊ ನಾನು ಸ್ನಾನ ಮಾಡಿಕೊಂಡು ಫುಲ್ ರೆಡಿಯಾಗಿದ್ದೀನಿ. ಇವಾಗ ಮೊದಲನೇ ಕೆಲಸ ಮಾಡುವಂಥದ್ದು ಬಂದು ನಮ್ಮ ಹೊಸಲನ್ನ ತೊಳೆದು ನೀಟಾಗಿ ಅಲ್ಲೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ನಮ್ಮ ಸೂರ್ಯದೇವನ್ನ ಒಳಗಡೆ ಕರ್ಕೊಳ್ಳೋದು. ಬಿಕಾಸ್ ನಮ್ಮದು ಸೂರ್ಯನ ಬಾಗಿಲಾಗಿರೋದ್ರಿಂದ ಸೂರ್ಯದೇವ ನನಗಾಗಲೇ ಇಲ್ಲಿ ಕಿಟಕಿಯಿಂದ ಒಂದು ಚೂರು 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 ಹಿಂಗೆ ಬೆಳಗ್ಗೆ ಬರ್ತಾ ಇದೆ ನೋಡ್ಬೋದು. ಸೊ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಆ ಕೆಲಸ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ಮೊದಲು ಮಾಡೋವಂಥ ಕೆಲಸ ಬಂದು ಬಾಗಿಲು ತೊಳೆದು ರಂಗೋಲಿ ಹಾಕೋದು. ಸೊ ನಾನು ಕೂಡ ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಿನ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಹಬ್ಬದ ದಿವಸನಾದರೂ ಅದನ್ನು ಫಾಲೋ ಮಾಡ್ತೀನಿ, ಇಲ್ಲಾಂದರೆ ನಿಧಾನಕ್ಕೆ ಮಾಡ್ಕೊತೀನಿ. ಸೊ ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಕ್ಕೆ ಹೋಗ್ಬಿಟ್ಟೆ. ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಆಗಿತ್ತು ನಂದು. ಸೀರೆನೇ ಉಟ್ಕೊಂಡ್ಬಿಟ್ಟೆ ಒಟ್ಟಿಗೆ. ಬಿಕಾಸ್ ನನಗೆ ಅದೇನೋ ಗೊತ್ತಿಲ್ಲ, ಇವತ್ತಿನ ದಿವಸ ಇಡೀ ದಿವಸ ಸೀರೆ ಉಟ್ಕೊಂಡಿರಬೇಕು ಅಂತ ಫೀಲ್ ಆಗ್ತಿತ್ತು. ಸೊ ಅದಕ್ಕೆ ಸೀರೆನೇ ಉಟ್ಕೊಂಡು ಬೇಗ ಬೇಗ ಹೊರಗಡೆ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಹೊರಿಸ್ಕೊಂಡು ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿ ನಮ್ಮ ಸೂರ್ಯದೇವನ್ನ ಸ್ವಾಗತ ಮಾಡಿದ್ದಾಯಿತು. ಜೊತೆಗೆ ದಿನ ಬೆಳಗ್ಗೆ ಎದ್ದರೆ ತುಳಸಿಗೆ ಮಾತ್ರ ನೀರು ಹಾಕೋದನ್ನ ಮರೀಲೇಬಾರ್ದು. ಸೊ ತುಳಸಿ ಬಂದ್ಬಿಟ್ಟು ಇದು ಎಲೆ ಉದುರುವಂಥ ಕಾಲ ಆಗಿರೋದ್ರಿಂದ ತುಳಸಿ ಒಂದು ಸ್ವಲ್ಪ ಜಾಸ್ತಿ ಬೇಗ ಒಣಗೋಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ನಾವು ಅಷ್ಟೇ. ಹಾಗೂ ಈ ಚಳಿಗಾಲದಲ್ಲಿ ಜಾಸ್ತಿ ಗಿಡಗಳಿಗೆ ತುಂಬ ನೀರು ಬೇಕಾಗಿರಲ್ಲ. ಸೊ ಕೆಲವೊಂದಕ್ಕೆ ಬರೀ ಹಿಂಗೆ ಚುಂಕ್ಸಿದ್ರೇ ಸಾಕಾಗುತ್ತೆ. ಸ್ಪೆಷಲಿ ಸ್ನೇಕ್ ಪ್ಲಾಂಟ್ ಇದೆಯಲ್ಲ, ಅದಕ್ಕಂತೂ ಒಂದು ತಿಂಗಳಿಗೆ ಒಂದ್ಸತಿ ನೀವು ನೀರು ಹಾಕಿದ್ರೂ ಕೂಡ ಸಾಕಾಗುತ್ತೆ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ ಬೇಗ. ಸೊ ಇವಾಗ ಎಲ್ಲ ನೀಟಾಗಿ ಹೊರಿಸ್ಕೊತಾ ಇದ್ದೀನಿ. ಹೊರಗಡೆ ಇವತ್ತು ತೊಳಿಲಿಲ್ಲ, ಬಿಕಾಸ್ ಪ್ರೀವಿಯಸ್ ಡೇನೇ ಎಲ್ಲನೂ ತೊಳೆದು ಬಿಟ್ಬಿಟ್ಟಿದೆ. ಅಂದರೆ ಎಲ್ಲ ಪಾಟೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟಿದೆ. ಸೊ ಜಸ್ಟ್ ಹೊರಿಸ್ಕೊತಾ ಇದ್ದೀನಿ. ಬಿಕಾಸ್ ಹಬ್ಬದ ದಿವಸ ಎಲ್ಲ ತೊಳೆಯೋದು ಎಲ್ಲ ಅಂದರೆ ತುಂಬ ಬೇಗ ಕೆಲಸ ಆಗೋದಿಲ್ಲ, ಅದಕ್ಕೇ. ಹಾಗೂ ಇವಾಗ ರಂಗೋಲಿ ಹಾಕೋಣ ಅಂತ ಫಸ್ಟು ಹೊಸಲಿಗೆ ಈ ರೀತಿಯಾಗಿ ಅರಿಶಿನ ಹಾಕ್ಕೊಂಡು ನೀಟಾಗಿ ಇವಾಗ ರಂಗೋಲಿನ ಹಾಕ್ಕೊತಾ ಇದ್ದೀನಿ, ಅರಿಶಿನ ಕುಂಕುಮ ಹಚ್ಕೊಂಡು. ಹೊಸಲಿಗೆ ರಂಗೋಲಿ ಹಾಕೋದೇ ಒಂಥರ ಖುಷಿ ನನಗೆ. ಯಾಕಂದರೆ ಚಿಕ್ಕ ಮಗುವಿಂದನೂ ನನಗೆ ನಿಜವಾಗ್ಲೂ ನನಗೆ ನೆನಪಿರೋ ಪ್ರಕಾರ ಒಂದು 3 ವರ್ಷ 4 ವರ್ಷದಿಂದನೂ ಒಂದು ಚೂರು ನೆನಪು ಇದೆ ನನಗೆ. ಅವಾಗಲಿಂದನೂ ನಮ್ಮ ಬಾಂಬೆ ಅಮ್ಮ ಮತ್ತು ನಮ್ಮ ಮಮ್ಮಿ ರಂಗೋಲಿ ಹಾಕ್ತಾಯಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹಬ್ಬದ ದಿವಸ ನಾನು ಎದ್ದು ಕೂತ್ಕೊಂಡು ಅವ್ರು ಹಾಕೋ ರಂಗೋಲಿನ ನೋಡ್ತಾ ಇದ್ದೆ. ಸೊ ಅದೇ ಇವಾಗಲೂ ನನಗೆ ಜಾಸ್ತಿ ಖುಷಿಯಾಗುತ್ತೆ. ಇವಾಗ ನನ್ನ ಮಕ್ಕಳು ಹಾಗೆ ನಾನು ಕೂತ್ಕೊಂಡು ರಂಗೋಲಿ ಹಾಕಬೇಕಾದ್ರೆ ಅವ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮಮ್ಮ ಹೇಗೆ ರಂಗೋಲಿ ಹಾಕ್ತಾ ಇದ್ದಾರೆ ಅಂತ. ಸೊ ಇದು ಸಂಕ್ರಾಂತಿ ಸ್ಪೆಷಲ್ ಆಗಿರೋದ್ರಿಂದ ಒಂದು ಮಡಕೆ ಥರ ಹಾಕಿ ಮತ್ತು ಆ್ಯಸ್ ಯೂಶ್ವಲ್ ಕಬ್ಬಿಂದೊಂದು ಇದನ್ನು ಹಾಕಿ ಸೂರ್ಯನ ಹಾಕಿ ಸೊ ಈ ರೀತಿಯಾಗಿ ರಂಗೋಲಿ ಹಾಕ್ತಾಯಿದ್ದೆ. ಆ್ಯಂಡ್ ಲಕ್ಷಿತ್ ಕೂಡ ನೋಡ್ತಾ ಇದೆ. ಇನ್ಫ್ಯಾಕ್ಟ್ ಅವನು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಮ್ಮ ಅಂತ ಕೆಲವೊಂದು ಸ್ವಲ್ಪ ಈ ಬ್ರೌನ್ ಕಲರ್ನೆಲ್ಲ ಮಾಡ್ತಾ ಇದ್ದ. ಜಾಸ್ತಿ ಕಲರ್ಸ್ ಏನೂ ಯೂಸ್ ಮಾಡಲಿಲ್ಲ ನನಗೆ ಈ ಕೆಮ್ಮಣ್ಣೆ ಜಾಸ್ತಿ ಇಷ್ಟ. ನನಗೆ ರಂಗೋಲಿನಲ್ಲಿ ಕಲರ್ ಹಾಕೋದ್ಕಿಂತ ಬಿಳಿ ರಂಗೋಲಿ ಪೌಡ್ರಿಂದ ಹಾಕಿ ಕೆಮ್ಮಣ್ಣು ಹಾಕ್ತೀವಲ್ಲ, ಅದೇ ಒಂಥರ ತುಂಬ ಲಕ್ಷಣ ಕಾಣುತ್ತೆ. ಸೊ ಆ ರೀತಿಯಾಗೇ ಮಾಡೋದು. ಆ್ಯಂಡ್ ಫೈನಲಿ ಇವಾಗ ನನ್ನ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಈ ರೀತಿಯಾಗಿ ನಮ್ಮ ಮನೆ ರಂಗೋಲಿ ಬಿಟ್ಟಿದ್ದು ಹೇಗೆ ಕಾಣಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ರಿಗೂ ನಾನು ಹಾಕೋ ರಂಗೋಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈ ರೀತಿಯಾಗಿ ಇವತ್ತು ಬಿಟ್ಟಿದ್ದೆ. ಇದು ಕೂಡ ಒಂದು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ರೆಫರೆನ್ಸ್ ತೊಗೊಂಡೇ ಬಿಟ್ಟಿದ್ದು ನಾನು. ಓಕೆ ಗೈಸ್, ಸೊ ಆಯಿತು ನನ್ನ ರಂಗೋಲಿ ಹಾಕಿ ನೋಡಿ ಹೇಗೆ ಕಾಣಿಸ್ತಾ ಇದೆ ರಂಗೋಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ?
ನನ್ನ ಮಗನೂ ಹೇಳ್ತಾನೆ ಹೌದು ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಮಗ್ನೇ. ಓಕೆ ಬನ್ನಿ ಇವಾಗ ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡೋಣ. ಅವತ್ತಿನ ದಿವಸ ಅಂಗಡಿ ಎಲ್ಲ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಸಂಜೆನೇ ಹೋಗ್ಬಿಟ್ಟು ಆ ಅಂಗಡಿಯಿಂದ ಏನೆಲ್ಲ ಸಾಮಗ್ರಿಗಳು ಬೇಕಿತ್ತು ಅಡುಗೆ ತಿಂಡಿಗೆ ಮತ್ತು ಹೂವು ಎಲ್ಲ ಬೇಕಿತ್ತಲ್ಲ ಎಲ್ಲನೂ ಕೂಡ ಹಿಂದಿನ ದಿನವೇ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದೆ. ನಮ್ಮ ಮನೆ ಹತ್ರ ಬಂದುಬಿಟ್ಟು ಇಲ್ಲೇ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಹೂವು ಸಿಗುತ್ತೆ ಬೆಳಗ್ಗೆ ಹೊತ್ತು ಹೋದರೆ. ಬಟ್ ಬೆಳಗ್ಗೆ ನಾನು ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ರಾತ್ರಿಯೇ ತಂದುಬಿಟ್ಟಿದೆ. ಸೊ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ಹಬ್ಬದ ವಾತಾವರಣ ನಮ್ಮ ಮನೇಲಂತೂ ತುಂಬ ತುಳುಕ್ತಿತ್ತು ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ನಾನು ಪೂಜೆ ಒಂದು ಮಾಡೋ ಹಾಗಿರಲಿಲ್ಲ. ಬಟ್ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋದೇ ಒಂದು ಕಾರಣಕ್ಕೆ ನಾನು ಹಬ್ಬ ಆಚರಣೆ ಮಾಡಿದಂತೆ ಅಥವಾ ಅವತ್ತಿನ ದಿವಸ ತುಂಬ ಲೇಮಾಗಿ ಕಳೆಯೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ಬೆಳಗ್ಗೆನೇ ಅದಕ್ಕೇ ಎದ್ದು ರೆಡಿಯಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದು. ಏಕೆಂದರೆ ಇದು ನಮ್ಮ ಕೊನೆಯ ಹಬ್ಬ, ನಮ್ಮ ಈ ಒಂದು ಬಾಡಿಗೆ ಮನೆ ಅಥವಾ ನನ್ನ ಲೈಫಲ್ಲಿ ಪ್ರಾಬ್ಲಿ ಬಾಡಿಗೆ ಮನೆ ಅಂತ ನಾನು ಇನ್ನು ಹೋಗ್ತೀನೋ ಹೋಗಲ್ವೋ ಗೊತ್ತಿಲ್ಲ. ಬಟ್ ಬಾಡಿಗೆ ಮನೆ ಅಂತ ಇದರಲ್ಲಿ ನನ್ನ ಈ ಒಂದು ಕೊನೆಯ ಹಬ್ಬ. ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗ ಬನ್ನಿ ತಿಂಡಿಗೆ ರೆಡಿ ಮಾಡಬೇಕು, ಹಾಗೆ ಪ್ರಸಾದಕ್ಕೂ ಕೂಡ ರೆಡಿ ಮಾಡಬೇಕು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಿಹಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಎಲ್ಲ ಬೇಯಿಸ್ಬೇಕಲ್ಲ, ಗೆಣಸು, ಕಡಲೆಕಾಯಿ, ಆಮೇಲೆ ಇನ್ನೇನು ಅವರೆಕಾಯಿ ಇದೆಲ್ಲ ನಮ್ಮಮ್ಮ ಬೇಯಿಸೋದು. ಸೊ ಇವತ್ತು ನಾನು ಕೂಡ ಬೇಯಿಸ್ಬಿಟ್ಟು ದೇವ್ರ ಹತ್ರ ಇಟ್ಟು ಪುನೀತ್ ಹತ್ರ ಪೂಜೆ ಮಾಡಿಸ್ತೀನಿ. ಬಿಕಾಸ್ ನಾನು ಪೂಜೆ ಮಾಡೋ ಹಾಗಿಲ್ಲ. ಸೊ ಬನ್ನಿ ಎಲ್ಲನೂ ಬೇಗ ಬೇಗ ರೆಡಿ ಮಾಡಬೇಕು, ಪೊಂಗಲ್ ರೆಡಿ ಮಾಡಬೇಕು ಮೇಯ್ನಾಗಿ. ಸೊ ಬನ್ನಿ ರೆಡಿ ಮಾಡೋಣ. ನನ್ನ ಅರ್ಧ ಜೀವನನ ನಾನು ಬಾಡಿಗೆ ಮನೆಯಲ್ಲೇ ಕಳೆದಿದ್ದೀನಿ. ನನಗೆ ಬಾಡಿಗೆ ಮನೇಲಿ ಇರೋದು ಬೇಸರ ಅಥವಾ ಅದೆಲ್ಲ ಏನೂ ಇಲ್ಲ. ಬಿಕಾಸ್ ನಾನು ಬಾಡಿಗೆ ಮನೆಯೂ ಕೂಡ ನನ್ನ ಸ್ವಂತ ಮನೆಗಿಂತ ಹೆಚ್ಚಾಗಿ ನೀಟಾಗಿ ನೋಡಿಕೊಂಡು ಪ್ರತಿಯೊಂದನ್ನು ನೀಟಾಗಿ ಇಟ್ಕೋಬೇಕು ಅನ್ನೋ ಒಂದು ಆಸೆಯಿಂದನೇ ಇಟ್ಕೊಂಡಿರೋದು. ಅಂದರೆ ಪ್ರತಿಯೊಂದನ್ನು ಜೋಡಿಸ್ಕೊಂಡು ಡೆಕೋರೇಟ್ ಮಾಡಿಕೊಂಡು. ಬಟ್ ಫ್ಯೂಚರಲ್ಲಿ ಲೈಕ್ ಫಸ್ಟ್ ಟೈಮ್ ನಮ್ಮ ಜೀವನದಲ್ಲಿ ನಾನು ಸ್ವಂತ ಮನೆಗೆ ಅಂತ ಹೋಗೋದಲ್ವಾ. ಸೊ ಅದೊಂದು ಖುಷಿ ಅಂತೂ ತುಂಬ ನೆಕ್ಸ್ಟ್ ಲೆವೆಲ್ಗೆ ಇದೆ ಅಂತಲೇ ಹೇಳ್ಬೋದು. ಬಟ್ ಅದಕ್ಕೂ ಇನ್ನೂ ಸ್ವಲ್ಪ ತಿಂಗಳುಗಳೇ ಕಾಯಬೇಕು. ನೋಡೋಣ, ಇಷ್ಟು ವರ್ಷಗಳೇ ಅಂದರೆ 32 ವರ್ಷನೇ ಕಾದಿದ್ದೀನಿ. ಇನ್ನು ಕೆಲವೊಂದು ತಿಂಗಳುಗಳಷ್ಟೇ ಇರೋದು. ಸೊ ಆ ತಿಂಗಳುಗಳು ಕೂಡ ಆದಷ್ಟು ಬೇಗನೆ ಕಳೆದೋಗುತ್ತೆ. ಆ್ಯಂಡ್ ಇವಾಗ ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡೋದಕ್ಕೆ ಒಟ್ಟಿಗೆ ಇಡ್ತಾ ಇದ್ದೀನಿ. ಸೊ 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೊಂದು ಮುಕ್ಕಾಲು ಗ್ಲಾಸಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಕೂಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಂದೂ ಕೂಡ ವಿಡಿಯೋ ಕಾಲ್ ಮಾಡಿದ್ಲು ಹಬ್ಬಕ್ಕೆ ವಿಶ್ ಮಾಡೋದಕ್ಕೆ. ಗೈಸ್ ನಂದು ಇದ್ದಾಳೆ, ವಿಶ್ ಮಾಡೇ. ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲಿ ನಮ್ಮ ಮದರ್ ಇಂಡಿಯಾ ನಂದು ಇವಾಗ ಜಸ್ಟ್ ವಿಡಿಯೋ ಕಾಲ್ ಮಾಡೋದು. ನಮ್ಮಮ್ಮ ಕಿಚನಲ್ಲಿ ಐತಂತೆ. ನಾನು ಕೂಡ ಮದುವೆ ಆಗೋಕ್ಕಿಂತ ಮುಂಚೆ, ಇನ್ಫ್ಯಾಕ್ಟ್ ನಾವು ಈ ಸಪ್ರೇಟ್ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮಮ್ಮ ಕಿಚನಲ್ಲಿ ಇರೋದು. ನಾನು ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ನಂದು ಕಸ ಗುಡಿಸೋದು, ಈ ರೀತಿಯಾಗಿ ಜೊತೆಯಲ್ಲಿ ಮಾಡಿ ಇವತ್ತು ನಾನು ಒಬ್ಬಳೇ ಎಲ್ಲನೂ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ಪುನೀತ್ ಸೈಟ್ ಹತ್ರ ಹೋಗೋರೆ, ಅಲ್ಲೊಂದು ಸ್ವಲ್ಪ ಏನೋ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಈ ನನ್ನ ಮಕ್ಕಳು ಇಟ್ಟಿಟ್ಟೇ ಇದ್ದೇವೆ. ಅವ್ರ ಹತ್ರ ನಾನು ಒಂದು ಕೆಲಸ ಹೇಳಿದ್ರೆ ಅವ್ರು ನನಗೆ 10 ಕೆಲಸ ಮಾಡಿಕೊಟ್ಟಿರ್ತಾರೆ. ಸೊ ಬೇಡ, ಬನ್ನಿ ಇವಾಗ ಫಸ್ಟ್ ಎಲ್ಲ ಬೇಗ ಹಾಕ್ಬಿಡ್ತೀನಿ. ಇವಾಗ ಗೆಣಸು, ಕಡಲೆಕಾಯಿ ಎಲ್ಲ ತಂದಿದೆ. ಕಡಲೆಕಾಯಿ ಎಲ್ಲನೂ ಬೇಯಿಸೋಣ, ಒಂದು ಸ್ವಲ್ಪ ಮಾತ್ರ ಬೇಯಿಸ್ತೀನಿ. ಅವರೆಕಾಯಿ ಅಂತ ತುಂಬ ಕಡಿಮೆ ಬೇಯಿಸ್ತೀನಿ. ನಾನೆಲ್ಲ ಒಟ್ಟಿಗೆ ಬೇಯಿಸ್ಬಿಡ್ತೀನಿ ಅಲ್ವಾ. ಸುಮ್ಮನೆ ಬೇರೆ 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 ಕುಕ್ಕರಲ್ಲಿ ಬೇಯಿಸೋದ್ಕಿಂತ ಎಲ್ಲ ಒಟ್ಟಿಗೆ ಬೇಯಿಸ್ಬಿಡ್ತೀನಿ. ಓಕೆ ಗೈಸ್, ಸೊ ಇವಾಗ ಈ ಗೆಣಸು ಬೆಲ್ಲನೂ ಕೂಡ ಬೇಕಿಟ್ಟಿದ್ದೀನಿ. ಅದು ಅಲ್ಲಿ ಅನ್ನ ಮತ್ತು ಹೆಸರು ಬೇಳೆನ ಬೇಕಿಟ್ಟಿದ್ದೀನಿ. ಒಂದೊಂದು ಕಡೆ ಇವಾಗ ಬೆಲ್ಲ ಕರ್ಗ್ಸೋಕೆ ಇಟ್ಬಿಡ್ತೀನಿ. ಇನ್ನು ಮನೆ ಕೆಲಸ ಏನೂ ಆಗಿಲ್ಲ. ನಂದೇನಪ್ಪ ಅಂದರೆ ಸ್ವಲ್ಪ ಇದಕ್ಕೆಲ್ಲ ತಿಂಡಿಗೆ ಮತ್ತು ಇದಕ್ಕೆಲ್ಲ ಇಟ್ಬಿಟ್ಟು ಅದಾದಮೇಲೆ ಕ್ಲೀನ್ ಮಾಡ್ಕೊಂಡು ಬಂದರೆ, ಕಸ ಗುಡಿಸಿ ಮನೆ ಒರೆಸ್ಕೊಂಡು ಬಂದರೆ ಪುನೀತ್ ಬಂದು ಪೂಜೆ ಮಾಡ್ತಾರೆ. ಈ ಥರ ಅಂದ್ಕೊಂಡಿದ್ದೀನಿ.
ಸೊ ಕಿಚನಲ್ಲಿ ಒಂದು ಸ್ವಲ್ಪ ಕೆಲಸಗಳೆಲ್ಲ ಮಾಡಿಬಿಟ್ಟು ಇವಾಗ ನೆಕ್ಸ್ಟು ಮನೇನ ಹಾಗೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಪುನೀತ್ ಬಂದಮೇಲೆ ಹೊರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲನೂ ನೀಟಾಗಿ ಹೊದ್ರಿ ಕಸ ಒಂದು ಗುಡಿಸ್ಕೊಂಬಿಟ್ರೆ ಕೆಲಸಗಳು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಒಂದರಿಂದ ಒಂದು ಕೆಲಸ ಎಲ್ಲ ಮುಗ್ದೋಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೆ. ಲಕ್ಷಿತ್ ಸಿಂಬ ಇಬ್ಬರು ಕೂಡ ಎದ್ದಿದ್ರು. ಬಟ್ ಇಬ್ಬರೂ ಅದೇ ನಾರ್ಮಲ್ ಆ್ಯಸ್ ಯೂಶುವಲ್ ಫೋನ್ ನೋಡ್ಕೊಂಡು ಒಂದು ಸ್ವಲ್ಪ ಆಟ ಆಡ್ಕೊಂಡು ಕೂತ್ಕೊಂಡಿದ್ರು. ನಾನು ಕೂಡ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಸ ಎಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಹಿಂದಿನ ದಿನ ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದರಿಂದ ಇವತ್ತಿನ ದಿವಸ ನನಗೆ ಜಾಸ್ತಿ ತಲೆನೋವು ಆ ಥರ ಏನೂ ಇರಲಿಲ್ಲ. ಅಂದರೆ ತುಂಬ ಗಲೀಜು ಆ ಥರ ಏನೂ ಮಾಡಿರಲಿಲ್ಲ ಮಕ್ಕಳು. ಸೊ ಹಬ್ಬದ ದಿವಸ ಇದೊಂದು ಈಸಿ ಅನಿಸುತ್ತೆ. ಅಂದರೆ ಹಿಂದಿನ ದಿನವೇ ಒಂದು ಸ್ವಲ್ಪ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ದಿವಸ ಆದಷ್ಟು ಬೇಗನೆ ಕೆಲಸ ಮುಗಿಯುತ್ತೆ. ಪೂಜೆನೂ ಕೂಡ ಬೇಗ ಆಗುತ್ತೆ. ಪೂಜೆ ಮಾಡಿದಂತೆ ಮುಂಚೆನೇ ತಿಂಡಿ ತಿನ್ಕೊಂಡ್ಬಿಟ್ರೂ ಕೂಡ ಬೇಜಾರಾಗುತ್ತೆ. ನನಗೆ ನೆನಪಿರೋ ಪ್ರಕಾರ ಈ ಥರ ಎಲ್ಲ ಪ್ಲ್ಯಾನಿಂಗ್ ನಮ್ಮಮ್ಮ ಮಾಡ್ತಾಯಿದ್ರು. ಇವಾಗ ನಾನು ಕೂಡ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಅಲ್ವಾ, ಜನ್ರೇಷನ್ ಬೈ ಜನ್ರೇಷನ್ ಏನು ಚೇಂಜ್ ಆದರೂ ಪ್ರಾಬ್ಲಿ ನಮ್ಮ ಕಲ್ಚರ್ ಏನಿದೆಯೋ ಅಂದರೆ ನಾವು ಏನು ಮಾಡ್ಕೊಂಡು ಬಂದಿದ್ದೀವೋ ಅಥವಾ ನಮ್ಮಮ್ಮ ಅವರಮ್ಮ ಏನು ನಡ್ಸ್ಕೊಂಡು ಬಂದಿದ್ದಾರೋ ಅದನ್ನು ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ ಮತ್ತು ಯಾವತ್ತೂ ಮರ್ತಿಲ್ಲ. ಸೊ ನನಗೆ ಆ ಒಂದು ರೂಟ್ಸ್ನ ಯಾವತ್ತೂ ಮರೆಯೋಕ್ಕೂ ಕೂಡ ಇಷ್ಟ ಇಲ್ಲ. ನಮ್ಮ ಅಜ್ಜಿ ಏನು ಮಾಡಿದ್ರು ನಮ್ಮಮ್ಮ ಅದನ್ನು ಫಾಲೋ ಮಾಡಿದ್ದಾರೆ. ನಮ್ಮಮ್ಮ ಫಾಲೋ ಮಾಡಿರೋದನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಇನ್ನು ಫ್ಯೂಚರ್ ಹಂಗೆ ಗೊತ್ತಿಲ್ಲ, ಬಟ್ ಆದಷ್ಟು ನನ್ನಿಂದ ಆದಷ್ಟು ಫಾಲೋ ಮಾಡಬೇಕು ನಾನು ಅಂತ ಅಂದ್ಕೊಂಡು ಮಾಡ್ತೀನಿ. ಮನೇಲಿ ಫಸ್ಟ್ ಸ್ವೀಟ್ ಮಾಡಬೇಕಂತೆ. ಸೊ ಫಸ್ಟ್ ಸ್ವೀಟ್ ಪೊಂಗಲ್ ಮಾಡಿಬಿಡ್ತೀನಿ. ಬೆಲ್ಲ ಚೆನ್ನಾಗಿ ಕರಗಿದೆ, ಆವಾಗಲೇ ಆಫ್ ಮಾಡಿಬಿಟ್ಟಿದೆ, ಕರಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತು ಇದು ಗೆಣಸು ಅವರೆಕಾಯಿ ಎಲ್ಲ ಬೇಯಿಸಿದ್ದಲ್ಲ, ಇದು ಕೂಡ ಒಂದು 3 ವಿಸಲ್ ಹೊಡಿಸಿದೆ. ಇದು ಕೂಡ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಸ್ವೀಟ್ ಪೊಂಗಲ್ ಮಾಡಲ್ಲ, ಬರೀ ನೈವೇದ್ಯಕ್ಕೆ ಇಡೋಷ್ಟು ಮಾತ್ರ ಮಾಡ್ಕೊತೀನಿ ಅಷ್ಟೇ. ನಮ್ಮ ಮನೇಲಿ ನಾನು ಸಂಕ್ರಾಂತಿ ಹಬ್ಬ ಮಾಡ್ತಾ ಇರೋದಿದ್ದೆ ಮೊದಲನೇ ಸರಿ ಅನ್ಸುತ್ತೆ. ಯಾಕಂದರೆ ಪ್ರತಿ ಸರಿ ನಾನು ನಮ್ಮ ಅತ್ತೆ ಮನೆಗೆ ಹೋಗಿರ್ತೀನಿ. ಜಾಸ್ತಿ ನಮ್ಮ ಅತ್ತೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿರೋದು ಮದುವೆ ಆದಮೇಲೆ ಸಂಕ್ರಾಂತಿ ಹಬ್ಬನ. ಬಿಕಾಸ್ ಅಲ್ಲಿ ಕಿಚ್ಚಾಯಿಸೋದು, ಹಸು ಕಿಚ್ಚಾಯಿಸೋದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಅಲ್ಲಿಗೆ ಹೊರಟೋಗ್ತಿದ್ವಿ. ಮಕ್ಳಿಗೆಲ್ಲ ಅದೆಲ್ಲ ತೋರಿಸ್ತಾರೆ, ಅವ್ರಿಗೆ ಒಂಥರ ಇಂಟ್ರೆಸ್ಟ್ ಆಗುತ್ತೆ. ಮತ್ತು ಅವ್ರಿಗೆ ಓಕೆ ನಮ್ಮ ರೂಟ್ಸ್ ಏನು, ನಮ್ಮ ಬಾಂಡ್ ಏನು, ನಮ್ಮ ಕಲ್ಚರ್ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ಊರ ಕಡೆನೇ ಕರ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ಪುನೀತ್ ಕೂಡ ಅಷ್ಟಲ್ಲಿ ಬಂದು ಇವಾಗ ಮನೆ ಹೊರಿಸ್ಕೊಡ್ತಾ ಇದ್ದಾರೆ. ಸೊ ನಾನು ಕೂಡ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೆ. ಸೊ ಒಂದು ಕಡೆ ಸಿಹಿ ಪೊಂಗಲ್ ಹಾಕ್ತಾಯಿದ್ರೆ, ಇನ್ನೊಂದು ಕಡೆ ಖಾರ ಪೊಂಗಲ್ಗೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಸೊ ಖಾರ ಪೊಂಗಲ್ಗೆ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ, ಪುನೀತ್ಗೆ ಬಂದು ಎಕ್ಸಾಕ್ಟ್ ಪೊಂಗಲ್ ಥರ ಮಾಡಿದ್ರೆ ಇಷ್ಟ ಆಗಲ್ಲ. ಅವ್ರಿಗೆ ಪೊಂಗಲ್ ಅಷ್ಟೇನು ಇಷ್ಟ ಇಲ್ಲ, ಬಟ್ ನನ್ನ ಫೇವ್ರೆಟ್ ಪೊಂಗಲ್. ಸೊ ಅದಕ್ಕೇ ಒಂದು ಚೂರು ಕಿಚಡಿ ಟಚ್ ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಿಚಡಿ ಥರ, ಸ್ವಲ್ಪ ಪೊಂಗಲ್ ಥರನೂ ಇರಬೇಕು, ಆ ಥರ ಮಾಡ್ತಾಯಿದ್ದೀನಿ. ನಾರ್ಮಲ್ ತುಪ್ಪಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ನಾನು, ಬರೀ ತುಪ್ಪದಲ್ಲೇ ಮಾಡ್ತಾ ಇರೋದು. ಸೊ ತುಪ್ಪದಲ್ಲಿ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಗೂ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಪೊಂಗಲ್ಗೆ ನಾವು ಟೊಮ್ಯಾಟೊ ಹಾಕಲ್ಲ, ಬಟ್ ಸಿನ್ಸ್ ನಾನು ಕಿಚಡಿ ಥರ ಮಾಡ್ತಾ ಇರೋದ್ರಿಂದ ಒಂಚೂರು ಟೊಮ್ಯಾಟೊನ ಹಾಕ್ಕೊಂಡೆ. ಮಿಕ್ಸ್ ತರಕಾರಿನೂ ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ತು, ಬಟ್ ನಾನು ಸಿಂಪಲಾಗಿ ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಂಡೆ. ಸೊ ನಮ್ಮ ಖಾರ ಪೊಂಗಲ್ ಏನಿದೆ ಅದು ರೆಡಿ ಆಗಿಬಿಡುತ್ತೆ. ಐ ನೋ ಪೊಂಗಲ್ ಈ ಥರ ಎಲ್ಲ ಮಾಡೋದು, ನಮ್ಮಮ್ಮನೂ ಕೂಡ ಬೇರೆ ರೀತಿಯಾಗಿ ಮಾಡೋದು, ಬಟ್ ನಾನೊಂದು ಸ್ವಲ್ಪ ಕಿಚಡಿ ಥರ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದಷ್ಟೇ. ಆ್ಯಂಡ್ ಸ್ವಲ್ಪ ಮತ್ತೇನೊಂದು ಚೂರು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಚೂರು ತೆಳ್ಳ ಇರಬೇಕಿತ್ತು ಅಂತ ಅನ್ನಿಸ್ತು. ಅದಲ್ಲದಂತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೂ ಸ್ವೀಟ್ ಪೊಂಗಲ್ಗೆ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಇದನ್ನು ಹಾಕಿರಲಿಲ್ಲ, ಸೊ ಅದೊಂದು ಬಾಕಿ ಇತ್ತು. ಆ್ಯಂಡ್ ನೋಡಿ ಹೇಗೆ ಕಾಣಿಸುತ್ತೆ, ಡೆಲಿಷಿಯಸ್ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್. ನೀವು ಒಮ್ಮೆ ಏನಾದರೂ ಮಾಡಬೇಕು, ನಿಮ್ಮ ಮನೇಲಿ ಪೊಂಗಲ್ ತಿನ್ನಲ್ಲ ಅಂದರೆ ಈ ಥರ ಕಿಚಡಿ ಥರ ಟ್ರೈ ಮಾಡಿ. ಆ್ಯಂಡ್ ಇವಾಗ ಸ್ವೀಟ್ ಪೊಂಗಲ್ಗೆ ಲಾಸ್ಟಾಗಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಐ ನೋ ಸ್ವಲ್ಪ ಡಿಲೇ ಆಯಿತು ಸಂಕ್ರಾಂತಿ ಹಬ್ಬದ ವ್ಲಾಗ್ ಬರೋದಕ್ಕೆ, ಬಿಕಾಸ್ ಮಧ್ಯ ರಜೆಗಳೆಲ್ಲ ಬಂದುಬಿಡ್ತು. ಆ್ಯಂಡ್ ನಮಗೂ ಕೂಡ ಸೈಟ್ ಹತ್ರ ಇವಾಗ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸಗಳೆಲ್ಲ ನಡೀತಾ ಇರೋದ್ರಿಂದ ಆ ಕಡೆ ಓಡಾಟ ಕೂಡ ಜಾಸ್ತಿ ಆಯಿತು. ಅದು ಅಲ್ಲದಂತೆ ಮನೆ ವೀಡಿಯೋಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದ್ರಿಂದ ಅದು ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾಡ್ತಾ ಇದ್ದೀವಿ. ಸೊ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡು ರೆಡಿ ಆಗಿದೆ. ಆ್ಯಂಡ್ ಇವಾಗ ಪೂಜೆಗೆ ಹೂವು ಎಲ್ಲ ಕೊಟ್ಟು ಅಲ್ಲಿ ನೋಡೋಣ ಅವ್ರು ಹೇಗೆ ಡೆಕೋರೇಟ್ ಮಾಡ್ತಾರೆ ಅಂತ. ನಾನಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಮಿಂಚಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎನಿವೇಸ್ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ. ನಾನು ಹೇಳ್ಕೊಡ್ತೀನಿ ಅಲ್ಲಿ ಕೂತ್ಕೊಂಡು. ಅದಕ್ಕೆ ಫಸ್ಟ್ ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಸೊ ಬನ್ನಿ ಬೇಗ ಇವಾಗ ಹೋಗ್ಬಿಟ್ಟು ದೇವ್ರ ಮನೆಯೆಲ್ಲ ಒಂಚೂರು ಡೆಕೋರೇಟ್ ಮಾಡಿ ಪೂಜೆ ಮಾಡೋಣ. ನಾನು ಹೆಂಗಿರ್ತೀನಿ ಅಂತ ಒಂದು ಫೋಟೋ ತೋರಿಸ್ತೀನಿ, ಅದೇ ರೀತಿ ಇರು ಆಯ್ತಾ? ಹಾ ತಗೋರಿ, ಇಲ್ಲಿ ತಗೊಳ್ರಿ. ವೈಟ್ ಹೂವು ಯಾಕೆ, ರೆಡ್ ಹೂವು ಇಡು ಅದ್ರ ಮಧ್ಯ. ತಗೋ ಇಲ್ಲಿ ಹಿಡ್ಕೊ, ಅದನ್ನ ನೀನ್ ಹಿಡ್ಕೊಳಕ್ ಬಂದಿರು.
He backs away in fear. One of them slams into him, knocking him into the river. Junior pretends he's drowning, even though the water isn't deep at all. He's just too scared to move. The lost daughter. Now, with everyone looking for someone they love, Speckles, Kay, and Feng, Deinonychus return once again. They grab Dusty and take him away. Junior tries to help, but he's faced with guilt. He blames himself for behind a rock formation near the volcano. ಕರೆಕ್ಟಾಗಿ ಇಡು ಬಿದ್ದೋಯ್ತದೆ ಆ ಹೂವು ಕರೆಕ್ಟಾಗಿ ಇದ್ರ ಮೇಲೆ ದೊಡ್ಡತಾರೆ ಹಂಗೆ ಸಿಂಬ ಈ ಕಡೆ ಬಾ ಹೌದು ಕೊಡುತ್ತೆ ಇವಾಗ ಕೊಡುತ್ತೆ ಅಪ್ಪ ಪೂಜೆ ಮಾಡ್ಬಿಟ್ಟು ಆಮೇಲೆ ಕೊಡುತ್ತೆ ಸೂರ್ಯನ್ ಅಯ್ಯಪ್ಪ ಸೂರ್ಯನ್ ಬೆಳಗ್ರಿ ಪುನಿ ಒಂದು ಕೊಡಿ ಒಂದು ದೇವ್ರಿಗೆ ಕೈ ಏಯ್ ಹೋಗ್ಬಿಟ್ಟಂಗೆ ದೇವ್ರಿಗೆ ಇದು ಮುಗಿರಿ ಹೋಗಿ ಕೈ ಮುಗಿರಿ ಸಿಂಹ ನೀನು ಅಷ್ಟೇ ನಿಂತ್ಕೋ ಲಕ್ಷ್ಮಿ ಕೃಷ್ಣಯ ವಾಸುದೇವ ಹೇಳು ಎದ್ದು ನಿಂತ್ಕೋ ಹಾಂ ಜೈ ಜಿ ಕೃಷ್ಣಯ ವಾಸುದೇವ ಹೇಳು ಯಾಕೆ ಅಂತೆ ಕೈ ಮುಗಿ ಜೈ ಜಿಗೆ ಒಳ್ಳೇದು ಮಾಡಪ್ಪ ಜೈ ಜಿ ಅನ್ನು ಅಲ್ಲಿ ಹೂವು ಕೊಟ್ಬಿಡ್ತು ನೋಡಿ ಇರಿ ಇವಾಗ ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಆಯ್ತಾಯ್ತು ಸಿಂಹ ಮತ್ತೆ ಲಕ್ಷಿತ್ ಇಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಇಬ್ಬರು ಜೊತೆಲಿ ನಿಂತ್ಕೊಳ್ಳಿ ಇವಾಗ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿ ಓಕೆನಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಓಕೆ ಗೈಸ್ ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿದೆ ಸಂಕ್ರಾಂತಿ ಹಬ್ಬದ್ದು ನೋಡ್ಬೋದು ನನ್ನ ಗಂಡ ತುಂಬ ಚೆನ್ನಾಗೇ ಪೂಜೆ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಸಂಕ್ರಾಂತಿ ಹಬ್ಬದ ಪೂಜೆ ಆಯಿತು ನಮ್ಮ ಮನೇಲಿ ನೋಡ್ಬೋದು ಒಂದು ನಿಮಿಷ ತೋರಿಸ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಪ್ರತಿಯೊಂದೂ ಅಂತ ತುಂಬ ನೀಟಾಗಿ ನಾನು ಹೇಗೆ ಹೂವು ಮುಡಿಸ್ತೀನೋ ಅದೇ ರೀತಿಯಾಗಿ ಹೂವು ಮುಡಿಸಿದ್ದಾರೆ ಇಲ್ಲಾಂದರೆ ನಾನು ಬಿಡ್ತಾನೂ ಇರಲಿಲ್ಲ ಆ್ಯಂಡ್ ಇಲ್ಲಿ ನೋಡಿ ಇದು ಇಷ್ಟು ನೀಟಾಗಿ ಇದೆಲ್ಲ ಇಟ್ಟು ತುಂಬ ಚೆನ್ನಾಗಾಗಿದೆ ನಮ್ಮ ಮನೆ ಸಂಕ್ರಾಂತಿ ಹಬ್ಬದ ಪೂಜೆ ಥ್ಯಾಂಕ್ ಯು ಪುನಿ ಇದು ನಮ್ಮ ಮನೆಯಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಉದ್ದಿನ ವಡೆ ಇರಬೇಕಿತ್ತು ಬಟ್ ಮಸಾಲೆ ವಡೆ ಸಿಕ್ಕಿರೋದು ಉದ್ದಿನ ವಡೆ ಖಾಲಿ ಆಗ್ಬಿಟ್ಟಿತ್ತಂತೆ ಚಟ್ನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿಹಿ ಆಯ್ತು ಎಳ್ಳು ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡಿ ಎಲ್ರು ಎಲ್ಲ ನಿಮ್ಮ ಜೀವನ ಈ ತರ ಸಿಹಿಯಾಗಿ ಇರಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದು ಹೊಸ ವರ್ಷದ ಮೊದಲನೇ ಹಬ್ಬ 2026ರ ಮೊದಲನೇ ಹಬ್ಬ ನಮಗ ಹೊಸ ವರ್ಷ ಯುಗಾದಿ ಹಬ್ಬ ಎಲ್ಲ ಹಬ್ಬಗಳು ನಿಮಗೆ ಹೊಸ ವರ್ಷದ ಹಬ್ಬಗಳು ಅಂತ ಯಾಕೆಂದ್ರೆ ಎಲ್ಲದೂ ಬರೋದು ವರ್ಷಕ್ಕೊಂದೇ ಸಲ ಹಾಗಾಗಿ ಎಲ್ಲಾನು ಹೊಸ ಹಬ್ಬನೇ ನಮಗೆಲ್ಲ ಎಳ್ಳು ಬೆಲ್ಲ ತಿಂದು ಸಿಹಿಯಾಗಿ ಮಾತಾಡಿ ಅವ್ರನ್ನ ಸಿಹಿಯಾಗಿ ಮಾತಾಡ್ತಾರೆ ನಾನೇ ಒಮ್ಮೆ ಜಾಸ್ತಿ ಬೈದ್ಬಿಡೋದು ಚಿನ್ನು ಇವತ್ತೊಂದು ದಿವಸ ತಿನ್ಬೇಕು ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ನಿನ್ನೆ ಸಂಕ್ರಾಂತಿ ಹಬ್ಬ ಆಯಿತು ಇವತ್ತು ಬಂದು ಹೊಸ ತಡಕು ಸೊ ಹೊಸ ತಡಕುಗೆ ಎಲ್ಲ ಪ್ರಿಪರೇಷನ್ ಆಗಿದೆ
ಇವತ್ತೊಂದು 3-4 ಐಟಮ್ ಮಾಡೋಣ ಅಂತ ಅಂದ್ಕೊಂಡು ನಾನು ಪುನೀತ್ ಸೈಡ್ ಹತ್ರ ಹೋಗಿದ್ವಿ. ಹಾಗೇನೆ ಕೆಲವೊಂದು ತಗೊಂಡ್ಬಂದಿದ್ದೀನಿ. ಸ್ವಲ್ಪ ಚಿಕನ್, ಬಿಕಾಸ್ ನನ್ನ ಮಗನಿಗೆ ಚಿಕನ್ ಕಬಾಬ್ ತುಂಬ ಜಾಸ್ತಿ ಇಷ್ಟ. ಲಕ್ಷಕ್ಕೆ ಅವ್ನು ಅದೇ ತಿನ್ನೋದು ಜಾಸ್ತಿ. ಸೊ ಅದಕ್ಕೆ ಸ್ವಲ್ಪ ಚಿಕನ್ ತಂದಿದ್ದೀನಿ. ಆ್ಯಂಡ್ ನಮಗೆ ಅಂತ ಒಂದು ಸ್ವಲ್ಪ ಮಟನ್ ಕೂಡ ತಂದಿದ್ದೀನಿ. ಮಟನ್ ಸಾಂಬಾರು ಮಾಡೋಣ, ಚಿಕನ್ ಕಬಾಬ್ ಮಾಡೋಣ. ಹಾಗೂ ನನಗೆ ಫೇವ್ರೆಟ್ ಆಯ್ತಾ ಈ ಫಿಶ್ಶು. ಸೊ ಇದು ಬಂದು ಸಿಲ್ವರ್ ಫಿಶ್ ಅಂತ ಕರೀತಾರೆ ಇದನ್ನ. ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ನಾನು ಜಾಸ್ತಿ ತಿಂದಿರೋ ಫಿಶ್ ಅಂದರೆ ಸಿಲ್ವರ್, ಬಾಂಗ್ಡ ಅವೆಲ್ಲ ತಿಂದಿದ್ದೀನಿ. ಬಟ್ ಸಿಲ್ವರ್ ಜಾಸ್ತಿ ತಿಂದಿರೋದು. ಸೊ ಇದು ನನ್ನ ಫೇವ್ರೆಟ್ ಫಿಶ್. ಇದು ಇಷ್ಟಿಷ್ಟೇ ಬರುತ್ತೆ, ಒಂದೇ ಬೈಟ್ ಹಿಂಗೆ ಖಾಲಿ ಹೋಗ್ಬಿಡುತ್ತೆ. ಸೊ ಇದೊಂದು ಸ್ವಲ್ಪ ತಂದಿದ್ದೀನಿ ಅಷ್ಟೇ. ಆ್ಯಂಡ್ ಸಿಂಬಾ ಚಿಕನ್ನು ತಿನ್ನಲ್ಲ, ಮೊಟ್ಟೆನೂ ತಿನ್ನಲ್ಲ, ಮೀನ್ಸ್ ಚಿಕನ್ನು ತಿನ್ನಲ್ಲ, ಮಟನ್ ತಿನ್ನಲ್ಲ, ಫಿಶ್ ತಿನ್ನಲ್ಲ. ಸೊ ಅವನಿಗೆ ಅಂತ ಮೊಟ್ಟೆ ಇಷ್ಟೇ ಗೈಸ್. ಸೊ ಬನ್ನಿ ನಮ್ಮ ಹೊಸ ತಡಕು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಆಮೇಲೆ ಜೋರ್ ಬ್ಯಾಟಿಂಗ್ ಮಾಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಬೇಗ ಬೇಗ ನಾನು ಮಾಡಬೇಕು ರೆಸಿಪೀಸ್. ರೆಸಿಪೀಸ್ ಇನ್ ಡೀಟೇಲ್ ಆಗಿ ಶೇರ್ ಮಾಡೋಕ್ಕಾಗಲಿ ಅಂದರೂ ಗ್ಲಿಮ್ಸಸ್ ಆದರೂ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಅಡುಗೆ. ಹೊಸತಡಕು ಸ್ಪೆಷಲ್ ನೀವೆಲ್ಲ ಏನೆಲ್ಲ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ನಾನು ಇನ್ನೊಂದಿಷ್ಟು ಐಟಮ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಪ್ಪ ಅಂದರೆ ಅವತ್ತೊಂದು ದಿವಸ ಒಂದು ವೀಡಿಯೋ ಕೂಡ ಲೈವ್ ಆಗಬೇಕಿತ್ತು. ಸೊ ಆ ವೀಡಿಯೋನ ಹಾಕಿ ನಾನು ಬಂದು ಮಾಡೋ ಅಷ್ಟರಲ್ಲೇ ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ 1:30 ಆಗಿತ್ತು. ಸೊ ಮುಗಿಸೋ ಅಷ್ಟರಲ್ಲಿ 3 o'clock ಆಯಿತು. ಮಕ್ಕಳಿಗೆ ತಿನ್ನಿಸಿ ಮುಗಿಸೋ ಅಷ್ಟರಲ್ಲಿ 4 ಗಂಟೆನೇ ಆಗೋಯಿತು. ಸೊ ಸ್ವಲ್ಪ ಲೇಟ್ ಆಯಿತು ಅವತ್ತು. ಬಟ್ ಏನಪ್ಪ ಅಂದರೆ ಹೊಟ್ಟೆ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಆಯಿತು. ಆ್ಯಂಡ್ ಪುನೀತ್ ಕೂಡ ಕೇಳ್ತಿದ್ರು, ಏನವ್ವ ಇವತ್ತು ಇಷ್ಟೊಂಥರ ಸ್ಪೆಷಲ್ ಮಾಡ್ತಾ ಇದೆಯಾ ಅಂತ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಅಂದರೆ ಈ ಮನೆಯಲ್ಲಿ ನಾವು ಅಂದರೆ ನಮ್ಮ ಬಾಡಿಗೆ ಮನೆಯಲ್ಲಿ ಅಂತ ಆಚರಿಸ್ತಾ ಇರೋವಂಥ ಸಂಕ್ರಾಂತಿ ಹಬ್ಬ ಇದೇ ಕೊನೆಯದು. ನೆಕ್ಸ್ಟ್ ಇಯರ್ ಎಲ್ಲ ನಾವು ನಮ್ಮ ಸ್ವಂತ ಮನೇಲಿ ಆಚರಿಸ್ತೀವಿ. ಸೊ ಇಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ಚೆನ್ನಾಗಿ ಆಚರಿಸೋಣ. ಅದಕ್ಕೆ ನಾನು ಇನ್ಫ್ಯಾಕ್ಟ್ ಮಮ್ಮಿ ಮನೆಗೂ ಕೂಡ ಹೋಗಲಿಲ್ಲ. ಮಮ್ಮಿ ಹೇಳ್ತಾಯಿದ್ರು, ನೀವು ಯಾರೂ ಬಂದಿಲ್ಲ ಅಂದರೆ ನಾವು ಮಾತ್ರ ಇನ್ನೇನು ಹೊಸ ತಡ್ಕೊ ಮಾಡಲ್ಲ ಬಿಡು ಅಂತ. ನಾನೇ ಅವ್ರನ್ನ ಕರೆದೆ. ಬಟ್ ಅವರು ಕೂಡ ಅಂಗಡಿ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ಸರಿ ಆಯಿತು ಬಿಡು ಅಂತ ಇವಾಗ ನಾವೇ ಮಾಡ್ಕೊತಾ ಇದ್ದೀವಿ. ಹಾಗೂ ಇಲ್ಲಿ ಲಕ್ಷಿತ್ಗೋಸ್ಕರ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಕಬಾಬ್ ಮಿಕ್ಸಲ್ಲಿ ನಾನು ಸಿಂಪಲ್ಲಾಗಿ ಚಿಕನ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಾಗೂ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ರುಬ್ಬಿಟ್ಕೊಂಡಿರ್ತೀನಿ. ಅದನ್ನು ಒಂದು 2-3 ಸ್ಪೂನಷ್ಟು ಅದನ್ನು ಹಾಕ್ತೀನಿ. ಮತ್ತು ತೇಜುದು ಕಬಾಬ್ ಮಸಾಲ ಬರುತ್ತೆ, ನೀವು ಹೋಮ್ ಮೇಡ್ ಬೇಕಾದರೆ ಯೂಸ್ ಮಾಡ್ಕೋಬೋದು. ಬಟ್ ನಾನು ತೇಜುದೇ ಜಾಸ್ತಿ ಯೂಸ್ ಮಾಡೋದು, ಅದೇ ಸಖತ್ತಾಗಿರುತ್ತೆ ಟೇಸ್ಟ್. ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿರ್ತೀನಿ. ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣಿನ ರಸ ಅಂದ್ಕೊಳ್ಳಿ. ಸಾಲ್ಟ್ ಏನು ಬೇಕಿರಲ್ಲ, ಬೇಕು ಅಂದರೆ ಒಂದು ಚುಟ್ಕೆ ಹಾಕ್ಕೊಳ್ಳಿ. ಬಿಕಾಸ್ ಅದರಲ್ಲೇ ಆಲ್ರೆಡಿ ಕಬಾಬ್ ಮಿಕ್ಸಲ್ಲೇ ಸಾಲ್ಟ್ ಇರುತ್ತೆ. ಆ್ಯಂಡ್ ತುಂಬ ಜನ ಇದಾದಮೇಲೂ ಕೂಡ ಕಾರ್ನ್ಫ್ಲೋರ್ನ ಹಾಕ್ಕೊತಾರೆ. ನಾನೇನು ಕಾರ್ನ್ಫ್ಲೋರ್ ಹಾಕ್ಕೊಳಕ್ಕೆ ಹೋಗಲ್ಲ. ಅಷ್ಟೇ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಇಟ್ಬಿಡ್ತೀನಿ. 1 hour ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಆ್ಯಂಡ್ ಇದು ಬಂದು ಸಿಲ್ವರ್ ಫಿಶ್. ಸೊ ಸಿಲ್ವರ್ ಫಿಶ್ಗೆ ಈ ಶಕ್ತಿದು ಫಿಶ್ ಫ್ರೈ ಮಸಾಲ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನನಗೇನು ಗೊತ್ತಾ, ಈ ಎವರೆಸ್ಟ್, MTR ಅದೆಲ್ಲದಕ್ಕಿಂತ ಈ ಶಕ್ತಿ, ತೇಜು, ಆಚಿ ಈ ಥರದ್ದೆಲ್ಲ ಸ್ವಲ್ಪ ದೇಸಿಯಾಗಿರುತ್ತಲ್ಲ, ಅದ್ರದ್ದು ಸಖತ್ ಇಷ್ಟ ಆಗುತ್ತೆ. ಸೊ ಆ ಒಂದು ಫಿಶ್ ಮಸಾಲ ಪೌಡರ್, ನಮ್ಮ ಮನೆಯದೇ ಒಂಚೂರು ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿಡಬೇಕು. ಸೊ ಇದು ಕೂಡ ಫಿಶ್ ಕೂಡ 1 hour ಮ್ಯಾರಿನೇಟ್ ಆದರೆ ಸಾಕು, ಟೇಸ್ಟ್ ಅಲ್ಟಿಮೇಟಾಗಿ ಬರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರೆಲ್ಲ ತುಂಬ ಮಸಾಲೆಗಳೆಲ್ಲ ರುಬ್ಬಿ ಮ್ಯಾರಿನೇಟ್ ಮಾಡೋದೆಲ್ಲ ಮಾಡ್ತಾರೆ. ಬಟ್ ನಾನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಫಿಶ್ ಫ್ರೈ ಮಸಾಲ ಇಲ್ಲ ಅಂದರೂ ಪರವಾಗಿಲ್ಲ, ಮನೇಲೇ ನೀವು ಮಾಡಿರೋ ಸಾಂಬಾರು ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಅದೇ ಅಲ್ಟಿಮೇಟಾಗಿರುತ್ತೆ. ಸೊ ಈ ಥರ ಎರಡನ್ನೂ ಮ್ಯಾರಿನೇಟ್ ಮಾಡಿ ಇವಾಗ ಸೈಡಲ್ಲಿ ಇಟ್ಬಿಡ್ತೀನಿ. ಫಸ್ಟ್ ಮ್ಯಾರಿನೇಷನ್ ಎಲ್ಲ ಮಾಡಿ ಇಟ್ಬಿಟ್ರೆ ಆಮೇಲೆ ಅದನ್ನ ಡೀಪ್ ಫ್ರೈ ಮಾಡೋದಾಗಲಿ ಅಥವಾ ತವಾ ಫ್ರೈ ಮಾಡೋದಾಗಲಿ ಮಾಡಿರ್ಬೋದು. ಅದಕ್ಕೆ ಫಸ್ಟ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ. ಇವಾಗ ಬಂದು ಮಟನ್ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಅದೇ ಬೇಗ ಮಾಡ್ಬಿಡ್ಬೋದು ಮಟನ್ ಸಾಂಬಾರು. ನನಗೆ ತಲೆನೋವಿನ ಕೆಲಸನೇ ಅನ್ಸಲ್ಲ. ಲಚ್ಚು ವಿಡಿಯೋ ಕಾಲಲ್ಲಿ ಇದ್ದಾಳೆ. ಲಚ್ಚು ಬಾರೇ ನಮ್ಮ ಮನೆಗೆ, ಬೇಗ ಬನ್ನಿ. ನಮ್ಮ ಮನೇಲಿ ಹೊಸ ಅಡುಗೆ ಸ್ಪೆಷಲ್. Come soon, Lachu. Come soon. ಇದು ಮಟನ್ ಸಾಂಬಾರಿಗೆ ಅಂತ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಲ್ಲ. ಸೊ ನಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಬಂದ್ಬಿಟ್ಟು ನಮ್ಮಮ್ಮ ಈ ಥರ ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದೆಲ್ಲನೂ ಹಾಕಿ ಮಾಡ್ತಾರೆ. ಅಂದರೆ ಮಟನ್ ಸಾಂಬಾರಿಗೆ ಅಂದರೆ ಈರುಳ್ಳಿ ಹಾಕ್ತಾರೆ. ಇಲ್ಲಾಂದರೆ ಇವಾಗ ನಾನು ಕಬಾಬ್ಗೆ ಹೇಗೆ ನೋಡಿದ್ರಲ್ಲ ನೀವು, ಜಸ್ಟ್ ಬರೀ ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನ ಹಾಕಿ ಪೇಸ್ಟ್ ಮಾಡ್ಕೋತೀವಿ. ನಮ್ಮನೇಲಿ ಗ್ರೀನ್ ಪೇಸ್ಟ್ ತುಂಬ ಮುಖ್ಯ. ಗ್ರೀನ್ ಪೇಸ್ಟಲ್ಲೇ ಇರೋದು ಒರಿಜಿನಲ್ ಟೇಸ್ಟ್ ಅಂತ ಹೇಳ್ತಾರೆ ನಮ್ಮಮ್ಮ ಯಾವಾಗ್ಲೂ. ಸೊ ಹಾಗೆ ಮಾಡ್ಕೊತೀನಿ. ಕಬಾಬ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಮಗನೆ.
ಆ್ಯಂಡ್ ಇದು ಮಟನ್ ಸಾಂಬಾರಿಗೆ ಅಂತ ಸೇಮ್ ನಾನೇನು ಗ್ರೀನ್ ಪೇಸ್ಟ್ ಮಾಡ್ಕೊತೀನಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೋಬೇಕು. ಸೊ ಈರುಳ್ಳಿನ ಹಾಕ್ಕೊಂಡು 1.5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ. ಟೋಟಲ್ ನಾಟಿ ಸ್ಟೈಲ್ ಇರುತ್ತೆ. ಬನ್ನಿ ಬೇಗ ಬೇಗ ಒಗ್ಗರಣೆ ಹಾಕೋಣ. ಸೊ ಮಟನ್ ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಮಟನ್ ವಾಶ್ ಮಾಡಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ಜುಡ್ ಫೀಲ್ ಆಗಬೇಕು. ಆ ಥರ ಜುಡ್ ಫೀಲ್ ಆದರೆ ಸಾಂಬಾರು ಮಾತ್ರ ಸಕ್ಕತ್ತಾಗುತ್ತೆ ಅಂತ ಡೆಫಿನೆಟ್ಲಿ ಇವತ್ತು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಅದೊಂಥರ ಚರ್ಬಿ ಇರುತ್ತಲ್ಲ ಆವಾಗಲೇ ಸಾಂಬಾರು ಚೆನ್ನಾಗಾಗುತ್ತೆ. ಚರ್ಬಿ ಇಲ್ಲ ಮತ್ತು ತುಂಬ ಬಲ್ತಿ ಹೋಗಿರೋ ಇದು ಮಾಂಸ ಇದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ. ಆ್ಯಂಡ್ ನಾವು ಇದು ಯಾವುದೂ ಒಂದು ಅಂಗಡಿ ಬರ್ಕೊಂತಾರೆ ಪುನೀತಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಮಟನ್ನು. ಸಕ್ಕತ್ತಾಗಿದೆ ಅದು. ಅಂದರೆ ಫುಲ್ ಈ ಥರ ರೆಡ್ ಮೀಟ್ ಸಿಗುತ್ತೆ. ಸೊ ಸಕ್ಕತ್ತಾಗಿರುತ್ತೆ. ಮಟನ್ ಜಾಸ್ತಿ ತಿನ್ನಬಾರ್ದು, ತುಂಬ ಕಡಿಮೆ. ಇನ್ಫ್ಯಾಕ್ಟ್ ನಾವಂತೂ ಇಲ್ಲಿ ತುಂಬಾ ಅಪರೂಪ ಮಾಡೋದು. ನಮ್ಮಿಬ್ರಿಗೋಸ್ಕರ ಅಂತೂ ಪ್ರಾಬ್ಲಿ ಇದು ಸೆಕೆಂಡ್ ಟೈಮ್ ಅನ್ಕೋತೀನಿ ಅಷ್ಟೇ. ಸೆಕೆಂಡ್ ಟೈಮ್ ಅಷ್ಟೇ. ನಮ್ಮಿಬ್ರಿಗೋಸ್ಕರ ಅಂತಲೇ ನಾವು ಯಾವತ್ತೂ ಮಾಡೋದೇ ಇಲ್ಲ. ನಮ್ಮ ಅಮ್ಮನ ಮನೆಗೆ ಹೋದಾಗ ಅಥವಾ ನಮ್ಮ ಅತ್ತೆ ಮನೆಗೆ ಹೋದಾಗ ಆ ಥರನೇ ಜಾಸ್ತಿ ನಾವು ತಿನ್ನೋದು. ಇವಾಗ ಮಟನ್ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಅಂತ. ಅಂದರೆ ಡ್ಯಾಡಿಗೆ ಇದು ಅದೇ ಆಪ್ರೇಷನ್ ಆಯ್ತಲ್ವಾ, ಡ್ಯಾಡಿಗೆ ಅದೇ ಹಾರ್ಟ್ ಸ್ಟಂಟ್ ಆಪ್ರೇಷನ್ ಆಯ್ತಲ್ವಾ. ಸೊ ಅದಾದ್ಮೇಲಿಂದ ಮಟನ್ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀವಿ. ವೆರಿ ರೇರ್, ಅಂದರೆ ಈ ಥರ 3 ತಿಂಗಳಿಗೆ ಒಂದ್ಸತಿ ಆ ಥರ ಅಷ್ಟೇ. ಓಕೆ ಬನ್ನಿ ಬೇಗ ಬೇಗ ಒಗ್ಗರಣೆ ಹಾಕ್ಬಿಡ್ತೀನಿ. ಯಾರೆಲ್ಲ ಆ ಥರ ಮಾಡ್ತೀರಾ? ಎಣ್ಣೆ ಫುಲ್ ಖಾಲಿ ಆದ್ಮೇಲೆ ಹಿಂಗೆ ಕವರಿಡೋದು. ಮಟನ್ ಸಾಂಬಾರ್ಗೆ ಒಂಚೂರು ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕಬೇಕು. ಆವಾಗ ನೋಡಪ್ಪ ಸಾಂಬಾರು ಸಕ್ಕತ್ತಾಗಿರುತ್ತೆ. ಜಾಸ್ತಿ ಬೇಡ, 1 ಸ್ಪೂನ್ ಸಾಕು. ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೀನಿ. ಗ್ಯಾಸ್ನ ಸ್ವಲ್ಪ ಸ್ಲೋನೇ ಇಡಿ. ಒಂದು ಚುಟ್ಕೆ ಅರಿಶಿನ, ಒಂದು ಶುಂಠಿ ಬೆಳ್ಳಿ ಪೇಸ್ಟ್ ಮತ್ತು 1 ಚುಟ್ಕೆ ಅರಿಶಿನ ಹಾಕೊತಾ ಇದ್ದೀನಿ. ನೆಕ್ಸ್ಟು ಯಾವುದೇ ನಾನ್ ವೆಜ್ ಆಗಲಿ, ಮಟನ್ ಆಗಲಿ, ಚಿಕನ್ ಆಗಲಿ, ಯಾವುದೇ ನಾನ್ ವೆಜ್ ಆಗಲಿ, ಮಟನ್ ಆಗಲಿ, ಚಿಕನ್ ಆಗಲಿ, ಅರಿಶಿನ ವೆರಿ ಇಂಪಾರ್ಟೆಂಟ್. ನಲ್ಲಿ ಮೂಳೆ ಸಿಕ್ಕಿದೆ ಗೈಸ್. ಮಟನಲ್ಲಿ ನೀವು ಇಷ್ಟಪಟ್ಟು ತಿನ್ನುವಂಥ ಪೀಸ್ ಯಾವುದು ಅಂತ ಕಾಮೆಂಟ್ ಮಾಡಿ ಆಯ್ತಾ. ನನಗಂತೂ ನಲ್ಲಿ ಮೂಳೆ ಸಖತ್ ಇಷ್ಟ. ಇನ್ಫ್ಯಾಕ್ಟ್ ನಾನು ಮಟನ್ ನಾನೇನಾದರೂ ಮಾಡಲಿ ಅಥವಾ ನಮ್ಮಮ್ಮ ಏನಾದರೂ ಮಾಡಲಿ, ನಲ್ಲಿ ಮೂಳೆ ಪೀಸ್ನ ನಾನು ಯಾರಿಗೂ ಹಾಕಲ್ಲ, ನಮ್ಮಮ್ಮನೂ ಯಾರಿಗೂ ಹಾಕಲ್ಲ, ನನಗೆ ಹಾಕೋದು. ಓಕೆ, ಸೊ ಇವಾಗ ಇದನ್ನು ಒಂದು ಸ್ವಲ್ಪ ಗ್ಯಾಸ್ ಫಾಸ್ಟ್ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳಿ ಪೇಸ್ಟಲ್ಲಿ ಒಂಚೂರು ಹುರ್ಕೋಬೇಕು ಅಂತ ಹೇಳ್ತಾರಲ್ಲ, ಸೊ ಆ ಥರ ಹುರ್ಕೋಬೇಕು ಇದರಲ್ಲಿ. ಸೊ ಟೊಮ್ಯಾಟೊ ಬಂದು ಒಂದೇ ಟೊಮ್ಯಾಟೊ ಸಾಕಾಗುತ್ತೆ ಮಟನ್ ಸಾಂಬಾರಿಗೆ. ನಮ್ಮಮ್ಮ ಹೇಳ್ಕೊಟ್ಟಿರೋದು ಒಂದೇ ಟೊಮ್ಯಾಟೊ ಸಾಕು. 1 kgಗೆ 1 ಟೊಮ್ಯಾಟೊ, ಅರ್ಧ kgಗೂ ಚಿಕ್ಕದಿದ್ರೆ 1 ಟೊಮ್ಯಾಟೊ, ಇಲ್ಲಾಂದ್ರೆ 1/4 ಅರ್ಧ ಟೊಮ್ಯಾಟೊ, 2 kgಗೆ ಅಂದರೆ 1.5 ಟೊಮ್ಯಾಟೊ. ಆ ಥರ ಟೊಮ್ಯಾಟೊ ಕಡಿಮೆ ಹಾಕಬೇಕು, ಯಾಕಂದರೆ ಹುಳಿ ಇರುತ್ತಲ್ವಾ ಅದಕ್ಕೇನೆ. ಓಕೆ ಗೈಸ್, ಸೊ ಹಸಿ ವಾಸನೆ ಹೋಯ್ತು ಅಂತ ಫೀಲ್ ಆದ ತಕ್ಷಣ, ಅಂದರೆ ಒಂದು ಸ್ವಲ್ಪ ಗಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಮಸಾಲೆಗಳನ್ನ ಹಾಕಬೇಕು. ಸೊ ಏನೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತೀನಿ.
ಸೊ ಫಸ್ಟು ಇಲ್ಲಿ ನೋಡ್ಬೋದು ಇಷ್ಟು ಮಸಾಲೆನ ಹಾಕ್ತೀನಿ. ಇದು ಬಂದು ಚಿಲ್ಲಿ ಪೌಡರ್, ಅದು ಬಂದು ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಪೌಡ್ರು, ಮತ್ತು ಇದು ಬಂದು ಮಟನ್ ಮಸಾಲ ಪೌಡ್ರು ಆಚಿದು. ಸೊ ಇಷ್ಟು ಮಸಾಲೆನ ಹಾಕ್ತೀನಿ. ಈ ಮಸಾಲೆಗಳನ್ನೆಲ್ಲ ಮುಂಚೆನೇ ಏನಕ್ಕೆ ಹಾಕಿದ್ದೀನಿ ಅಂದರೆ ಅದು ರುಚಿ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಸಾಲ್ಟ್ ಕೂಡ ಹಾಕೋಣ. ನಾನು ಎಷ್ಟೇ ನಮ್ಮ ಅಮ್ಮನ ಥರ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಲ್ಲ ಗೈಸ್, ಅದು ಹೇಳ್ತಾರಲ್ಲ ಒಬ್ಬೊಬ್ರು ಕೈ ರುಚಿ, ಯಾರ್ಯಾರು ಮಾಡ್ತಾರೋ ಅವ್ರವ್ರ ಕೈ ರುಚಿ ತಕ್ಕ ಹಾಗೆ ಬರುತ್ತೆ. ಸೇಮ್ ಟು ಸೇಮ್ ನಾನು ನಮ್ಮಮ್ಮ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಮಾಡ್ತೀನಿ. ಅಂದರೂ ಅಂದರೆ ಆ ಲೆವೆಲ್ಗೆ ನಮ್ಮಮ್ಮ ಮಾಡೋ ಥರ ಟೇಸ್ಟ್ ಬರಲ್ಲ. ಅಂದರೆ ನಂದು ಪರವಾಗಿಲ್ಲ, ಒಂದು 98% ಮ್ಯಾಚ್ ಆಗುತ್ತೆ ಅಂದ್ಕೊಳ್ಳಿ, ಅಂದರೂ ಆ 2% ಮಿಸ್ ಆಗುತ್ತೆ ಆ ರೀತಿ. ಸೊ ಒಬ್ಬೊಬ್ರದ್ದು ಕೈ ರುಚಿ ಅನ್ನೋದೊಂದು ಇರುತ್ತಲ್ವ. ಹಾಗೂ ಮಸಾಲೆಗೆ ಬಂದುಬಿಟ್ಟು ಒಂದೇ ಒಂದು ಟೊಮ್ಯಾಟೊ, ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಹಾಗೂ ಮಸಾಲೆ ಬೇರೆಗಳು ಅಂದರೆ ಒಂದು ಏಲಕ್ಕಿ, ಒಂದು ಸ್ವಲ್ಪ ಸೋಂಪು, ಮತ್ತು ಸ್ಟಾರ್ ಫ್ಲವರ್ ಅಂತ ಬರುತ್ತಲ್ಲ ಅದು, ಒಂಚೂರು ಮೆಣಸು, ಮತ್ತು ಇದು ಏನಂತಾರೆ ಇದನ್ನ ಗಸಗಸೆ ಸೊ ಒಂದಿಷ್ಟನ್ನು ಹಾಕ್ಕೊಂಡು ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊತೀನಿ. ಸೊ ನನ್ನ ಪೇಸ್ಟ್ ರೆಡಿಯಾಗಿದೆ ಮಸಾಲೆ. ಆದಷ್ಟು ಈ ಥರ ಚಿಕನ್ ಮಟನ್ ಸಾಂಬಾರು ಇದ್ದರೆ ಅದಕ್ಕೆ ಬಿಸಿನೀರೇ ಹಾಕ್ಕೊಳ್ಳಿ, ಆವಾಗ ಬೆಂಡಾಗಲ್ಲ, ಅಂದರೆ ಪೀಸ್ಗಳೊಂದು ಸ್ವಲ್ಪ ಬೆಂಡಾಗ್ಬಿಡುತ್ತೆ. ಸೊ ಇದಾದಮೇಲೆ ಮಟನ್ ಸಾಂಬಾರು ಒಂದು ಕಡೆ ಇಟ್ಬಿಟ್ಟೆ. ಇವಾಗ ಕಬಾಬ್ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಬಾಬ್ಗೆ ಎಣ್ಣೆನ ಹಾಕಿಟ್ಟು ಮತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ತುಂಬ ಮೆಸ್ಸಿ ಮಾಡಿಬಿಟ್ಟಿದ್ದೆ ಕಿಚನ್ನ. ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಹತ್ರ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಮೆಸ್ಸಿ ಮಾಡಿಬಿಡ್ತೀನಿ, ಮತ್ತು ಆವಾಗಲೇ ಕ್ಲೀನ್ ಮಾಡಿಬಿಡ್ತೀನಿ. ಕೆಲವೊಮ್ಮೆ ಅಲ್ಲಲ್ಲೇ ಎತ್ತಿಡ್ತೀನಿ. ಅದೇ ಹೇಳ್ತಾರಲ್ಲ, ಸ್ವಲ್ಪ ಬೇಗ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಮೆಸ್ಸಿ ಆಗಿಬಿಡುತ್ತೆ. ಹಾಗೂ ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಬಿಲ್ಡಿಂಗ್ ಪ್ಲ್ಯಾನ್ ಅಂದರೆ 3D ಪ್ಲ್ಯಾನ್ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೆ. ಇಡೀ ಬಿಲ್ಡಿಂಗ್ ಯಾವ ರೀತಿಯಾಗಿ ಬರುತ್ತೆ, ಮತ್ತು ಒಳಗಡೆ ಮನೆ ಒಳಗಡೆ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದೀವಿ, ಟೆರೆಸ್ ಯಾವ ರೀತಿಯಾಗಿದೆ, ಪಾರ್ಕಿಂಗ್ ಯಾವ ರೀತಿಯಾಗಿದೆ ಅಂತ ಕಂಪ್ಲೀಟಾಗಿ ನಾನು ಆ ಒಂದು ನನ್ನ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಿ. ನಮ್ಮ ಹೊಸ ಮನೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದು ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಅಲ್ಲೇ ಸಿಕ್ಬಿಡುತ್ತೆ. ಹಾಗೂ ತುಂಬ ಜನ ಅದಕ್ಕೆ ತುಂಬ ಕಾಮೆಂಟ್ಸ್ ಮಾಡಿದ್ದೀರಾ, ತುಂಬ ಜನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮೆಲ್ರಿಗೂ ನಮ್ಮ ಪ್ಲ್ಯಾನ್ ಇಷ್ಟ ಆಗಿ. ಹಾಗೂ ನಿಮಗೆ ಯಾವುದಾದ್ರೂ ಏನಾದರೂ ಒಂದು ಸಜೆಷನ್ ಕೊಡಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಿಮ್ಮ ಸಜೆಷನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ತುಂಬ ಜನ ಡೈಲಿ ವ್ಲಾಗ್ಸ್ ಹಾಕಿ ನಿಮ್ಮ ಡೈಲಿ ಅಪ್ಡೇಟ್ನ ತೋರಿಸಿ, ಇವಾಗ ಮನೇಲಿ ಏನು ನಡೀತೈತೆ ಅದರದ್ದು ಅಪ್ಡೇಟ್ನ ತೋರಿಸಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ತೋರಿಸ್ತೀವಿ. ಏನಪ್ಪ ಅಂದರೆ ಕೆಲವೊಂದು ವೀಡಿಯೋಸ್ ಅಂದರೆ ನಾವು ಡೈರೆಕ್ಟಾಗಿ ಇದಕ್ಕೆ ಜಂಪ್ ಆದರೆ ಹಿಂದೆ ಏನು ನಡೀತು ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲದಂತೆ ಸಡನ್ಲಿ ಇವಾಗಲಿನ ವೀಡಿಯೋಸ್ ನೋಡಿದ್ರೆ ಅದು ನಿಮಗೇನು ಅರ್ಥ ಆಗಲ್ಲ. ಅದಕ್ಕೆ ಯಾವುದು ಮಿಸ್ ಮಾಡಬಾರ್ದು ಅಂತ ಎಲ್ಲನೂ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತೀವಿ. ಹಾಗೂ ಜೊತೆಲೇ ಇವಾಗ ಇಲ್ಲಿ ಪ್ರೆಸೆಂಟ್ಲಿ ನೋಡಿದ್ರೆ ನೀವು ಪುನೀತ್ ಬಂದು ಫಿಶ್ನ ಫ್ರೈ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅಂತ ಹೇಳಿದೆ. ಸೊ ಫಿಶ್ನ ಫ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಮುದ್ದೆ ಎಲ್ಲ ಕಟ್ಕೊತಾ ಇದ್ದೀನಿ. ಸೊ ಮುದ್ದೆನೂ ಕೂಡ ಮಾಡಿದೆ. ಬಿಕಾಸ್ ಮಟನ್ ಸಾಂಬಾರಿಗೆ ಮುದ್ದೆ ಇದ್ರೇ ಚೆಂದ. ಅದರಲ್ಲೂ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಮಟನ್ ಸಾಂಬಾರು ಅಂದರೆ ಅದೊಂಥರ ಬೇರೆ ರುಚಿನೇ ಅಲ್ವಾ. ಓಕೆ ಗೈಸ್, ಸೊ ಅಡುಗೆ ರೆಡಿ. ಮೊಟ್ಟೆ ಒಂದು ಮಾತ್ರ ಒಂಚೂರು ಬೇಯಬೇಕು ಅಷ್ಟೇ, ಮಿಕ್ಕಿದೆಲ್ಲನೂ ಕೂಡ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು, ಇದು ಮಟನ್ ಸಾರು, ರೈಸು, ಮುದ್ದೆ, ಕಬಾಬ್. ಇದು ಕಬಾಬ್ ಇನ್ನೂ ಫ್ರೈ ಮಾಡಬೇಕು. ಅಲ್ಲಿ ಫಿಶ್ ಫ್ರೈ ಮಾಡಿದ್ದೀನಿ, ಇಲ್ಲಿ ಮೊಟ್ಟೆ ಬೇಯ್ತೈತೆ. ಆ್ಯಂಡ್ ಪುನೀತ್ದು ಥಾಲಿ ಕೂಡ ರೆಡಿ ಮಾಡಿದ್ದೀನಿ. ನಮ್ಮ ಹಳ್ಳಿ ಸ್ಟೈಲ್, ನಾಟಿ ಸ್ಟೈಲ್ ಮುದ್ದೆ, ಮಟನ್ ಸಾರು, ಫಿಶ್ ಫ್ರೈ, ಕಬಾಬು, ಈರುಳ್ಳಿ, ಸೌತೆಕಾಯಿ ಇಲ್ಲ ಕೊಡೋಣ ಬನ್ನಿ. ಪುನೀ ಲೈಟ್ ಆನ್ ಮಾಡಿ ಒಂಚೂರ, ಲೈಟ್ ಆನ್ ಮಾಡು. ಸ್ವಲ್ಪ ಈ ರೂಮಲ್ಲಿ ಲೈಟ್ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನನ್ನ ಗಂಡನ ರಿಯಾಕ್ಷನ್ ನೋಡೋಣ ನಾವು. ಏನಮ್ಮ ಇಷ್ಟೊಂದು ಸ್ಪೆಷಲ್ಲು? ಹೊಸ ತಡಕು ಟನ್ ಟನ್ ಟರನ್ ಟನ್ ಟನ್ ಟರನ್. ಹೊಸ ಬೆಳಕು ಅಲ್ಲ, ಹೊಸ ತಡಕು. ಸೂಪರ್. ಸಾಂಬಾರ್ ಮೇನ್, ಸಾಂಬಾರ್ ಟೇಸ್ಟಿಂಗ್.
ಇಷ್ಟೊಂಥರ ಲೇಟ್ ಮಾಡ್ತಾ ಇದೆಯಾ? ಚೆನ್ನಾಗಿದೆ. ಸ್ವಲ್ಪ ಸಾಂಬಾರ್ ಲೇಟ್ ಆಯ್ತು ಮಾಡಿ, ಒಂದು ಸ್ವಲ್ಪ ಆರೋಗಿದೆ ಸಾಂಬಾರು. ಹೌದಾ, ಅವಾಗಲೇ ಮಾಡಿದೆ. ಚೆನ್ನಾಗಿದೆ. ಬಿಸಿ ಮಾಡೋಕ್ಕಿಡ್ತೀನಿ ಬಿಡು. ಬಿಸಿ ಮಾಡಿ. ಚೆನ್ನಾಗಿದೆ. ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಕಬಾಬ್ ಅವಾಗಲೇ ತಿಂದರು ಇವರು. ಕಬಾಬ್ ತಿಂದೆ, ಕಬಾಬ್ ಚೆನ್ನಾಗಿದೆ. ಇದು ಫಸ್ಟ್ ಮಟನ್ ಬೆಂದೈತಾ ನೋಡ್ರಿ ಒಂಚೂರು. ನೋ ಬಂದೈತಾ? ಟೇಸ್ಟ್ ಎಲ್ಲ ಚೆನ್ನಾಗೈತಾ? ಎಷ್ಟು ಮಾರ್ಕ್ಸ್ ಕೊಡ್ತೀಯ? ಏನಾದರೂ ಹೇಳು, ಬರೀ ಚೆನ್ನಾಗಿದೆ ಅಂದರೆ ಹೆಂಗೆ? ಇಷ್ಟೆಲ್ಲ ಮಾಡಿದಾಳೆ ನಿನ್ನ ಹೆಂಡತಿ. ಬಾಯಿ ಬಿಟ್ಟು ಒಂದೆರಡು ಮಾತಾಡು. ಮುತ್ತುದ್ರೋಗಲ್ಲ ನಿನ್ನ ಬಾಯಿಂದ. ಚೆನ್ನಾಗಿದೆ. ಹಾಗಾದ್ರೆ ಮಟನ್ ಮಾಡಿ ತುಂಬಾ ದಿನನೇ ಆಯ್ತು ಮನೇಲಿ. ಹೌದು, ಅಮ್ಮ ಬಂದಾಗ ಮಾಡಿದ್ದು. ಅಮ್ಮ ಮತ್ತೆ ತಾತ ಬಂದಾಗ ಮಟನ್ ಮಾಡಿದ್ದು ನಾವು. ಚಿಕನ್ ಫಿಶ್ ಮಾಡ್ತಿರ್ತೀವಿ, ಮಟನ್ ಜಾಸ್ತಿ ಮಾಡಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್. ಆ ಫಿಶ್ ಚೆನ್ನಾಗಿದೆಯಲ್ರಿ? ನನ್ಗೆ ಆ ಸಿಲ್ವರ್ ಫಿಶ್ ಸಖತ್ ಇಷ್ಟ. ತುಂಬ 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 ಜಾಸ್ತಿ ಮಟ್ಟಿಗೆ ಇಷ್ಟ. ನನ್ನ ಮಕ್ಳಿಗೆ ಊಟ ತಿನ್ನಿಸ್ಬೇಕು. ಒಂದೇ ತಿಂತೀನಿ. ಸೊ ಅದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.